ಎಲ್ಲರಿಗೂ ನಮಸ್ಕಾರ. ಕಳೆದ ವರ್ಷ ಅಂದರೆ 24-25ನೇ ಸಾಲಿನಲ್ಲಿ ಈ ಕನ್ನಡ ವಿದ್ಯಾರ್ಥಿಗಳು ಸ್ನಾತಕರಾದಂಥ ಕ್ಷಣ ಏನಿದೆ ಅದನ್ನು ವಿಜೃಂಭಣೆಯಿಂದ ಸ್ನಾತಕೋತ್ತರ ದಿನಾಚರಣೆ ಗ್ರ್ಯಾಜುಯೇಷನ್ ಡೇ ಅನ್ನೋ ಹೆಸರಲ್ಲಿ ಆಚರಿಸಿದ್ರು. ಆ ಒಂದು ಉತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಭಾಗ್ಯ ನನ್ನ ಪಾಲಿಗೆ ಬಂದಿತ್ತು. ಕಣ್ಣಾರೆ ಹುಡುಗರನ್ನು ನೋಡಿದೆ, ಮಾತುಕತೆ ಆಡಿದೆ. ಪ್ರತಿಯೊಂದು ಕಾರ್ಯಕ್ರಮದ ಪ್ರತಿಯೊಂದು ಅಂಗವನ್ನು ಆಯಾಮವನ್ನು ವಿದ್ಯಾರ್ಥಿಗಳೇ ಕನ್ನಡದಲ್ಲಿ ನಿರ್ವಹಿಸಿದರೂ ಅದು ಖುಷಿ ಕೊಟ್ಟದ್ದು. ಸ್ವಾಗತದಿಂದ ಹಿಡಿದು ಪರಿಚಯದಿಂದ ಹಿಡಿದು ಯಾವ ವಿದ್ಯಾರ್ಥಿಗಳು ಸ್ನಾತಕರಾಗಿದ್ದಾರೆ ಅನ್ನೋ ಮಾಹಿತಿಯ ಜೊತೆ ನನ್ನ ಪರಿಚಯವನ್ನು ಕನ್ನಡದಲ್ಲಿ ಮಾಡಿಕೊಟ್ಟು ಸನ್ಮಾನವನ್ನು ಮಾಡಿ, ಜೊತೆಗೆ ಶುದ್ಧ ಮನರಂಜನೆಯನ್ನು ಕನ್ನಡದಲ್ಲೇ ನೀಡಿದರು. ಇದು ಬಹಳ ಚಿಕ್ಕದಾದ ಚೊಕ್ಕದಾದ ಮನಸೆಳೆಯುವ ಕಾರ್ಯಕ್ರಮ ಆಗಿತ್ತು. ಕರ್ನಾಟಕದ ಬೆಂಗಳೂರಿನಿಂದ ಅಷ್ಟು ದೂರಕ್ಕೆ ಹೋದದ್ದು ಸಾರ್ಥಕ ಅಂತ ನನಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈಗ ಯಾಕೆ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೇನೆ ಅಂದರೆ, ಈ ವರ್ಷ 2025-26ನೇ ವರ್ಷದ ಗ್ರ್ಯಾಜುಯೇಷನ್ ಡೇ ಏನಿದೆ ಅದು ಇದೇ ಮೇ 17ರಂದು ನಡೀತಾ ಇದೆ. ಮೇ 17ರಂದು ನಡೀತಾ ಇದೆ. ಸುಮಾರು 25 ವಿದ್ಯಾರ್ಥಿಗಳು ಸ್ನಾತಕರಾಗ್ತಾ ಇದ್ದಾರೆ. ಇದು ಬಹಳ ಸಂತೋಷ ಪಡುವಂಥ ವಿಚಾರ. ಓರ್ವ ಸಾಮಾನ್ಯ ಸಂತೋಷ ಪಡೋದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಹೆತ್ತವರು ಪಡುವ ಸಂತೋಷ ಇದೆಯಲ್ಲ, ಮಕ್ಕಳು ಅನುಭವಿಸುವ ಖುಷಿ ಇದೆಯಲ್ಲ, ಹಾಗೆಯೇ ಎಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ ಸೊಗಸಾದ ಕೆಲಸ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ ಇವರು, ಅವರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕು ಅಂತ ಅನಿಸುತ್ತೆ. ವಿದಾಯ ಹೇಳೋದಕ್ಕೆ ಮೊದಲು ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ನಾತಕರಾಗ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಅಧ್ಯಾಪಕ ವರ್ಗದವರಿಗೆ, ಎಲ್ಲ ಪಾಲಕರಿಗೆ, ಮುಖ್ಯವಾಗಿ ಗುರು ಕೃಷ್ಣಮೂರ್ತಿ ಮತ್ತು ಅವರ ತಂಡದ ಪದಾಂತರಂಗದ ಸದಸ್ಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಈ ಕೈಂಕರ್ಯ ಹೀಗೆ ನಿರಂತರವಾಗಿ ಸಾಗಲಿ ಅಂತ ಆ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಪದಾಂತರಂಗ ಇದು ವಿಶ್ವಮಟ್ಟದಲ್ಲಿ ಸಾಹಿತ್ಯ, ಸಂಗೀತ ಮತ್ತು ಕಲೆಗಳ ಪೋಷಣೆಗಾಗಿ ಆಸಕ್ತರು ಸೇರಿ ಸ್ಥಾಪಿಸಿಕೊಂಡ ಒಂದು ವೇದಿಕೆ. ಇದು ಕನ್ನಡದ ಸೀಮೋಲ್ಲಂಘನದ ಸಂದರ್ಭದಲ್ಲಿ ನಾಳೆಯ ದಿನ ಒಂದು ಮಹತ್ವವಾದ ಹೆಜ್ಜೆಯನ್ನು ಇಡ್ತಾ ಇದೆ. ಕ್ಯಾಲಿಫೋರ್ನಿಯಾದಿಂದ ಕಾರ್ಯನಿರ್ವಹಿಸುತ್ತಿರುವಂಥ ಈ ಸಂಸ್ಥೆ 2024ರಲ್ಲಿ ಕನ್ನಡ ಗುರುಕುಲ ಅಂತ ಹೇಳಿ ಕನ್ನಡ ಕಲಿಕೆಗಾಗಿ ಅಲ್ಲಿನ ಮಕ್ಕಳನ್ನು ಸಜ್ಜುಗೊಳಿಸತೊಡಗಿತು. ಒಟ್ಟು 25 ಮಕ್ಕಳು ಕನ್ನಡವನ್ನು ತಮ್ಮ ಆಯ್ಕೆಯ ವಿಷಯವಾಗಿ ತೆಗೆದುಕೊಂಡರು. ಅವರೆಲ್ಲರೂ ಯಶಸ್ವಿಯಾಗಿ ನಾಳೆಯ ದಿನ ಅಂದರೆ 17 ಮೇ 2026ರಂದು ಅವರ ಗ್ರ್ಯಾಜುಯೇಷನ್ ಡೇ ಅಂದರೆ ಸ್ನಾತಕೋತ್ತರ ದಿನವನ್ನು ಆಚರಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಹೆಮ್ಮೆ ಪಡಬೇಕಾದ ವಿಷಯ. ಪದಾಂತರಂಗದ ಮಿತ್ರರು ಪರಿಶ್ರಮದಿಂದ ಕನ್ನಡಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ರೀತಿಯನ್ನು ನೋಡಿದಾಗ ನಮಗೆ ನಿಜಕ್ಕೂ ಸಂತೋಷವಾಗ್ತದೆ. ಆ 25 ಮಕ್ಕಳಿಗೆ ಶುಭವಾಗಲಿ. ಮತ್ತು ಪದಾಂತರಂಗದ ಮಿತ್ರರಿಗೂ ಎಲ್ಲ ರೀತಿಯಿಂದ ಅವರ ಪ್ರಯತ್ನ ಯಶಸ್ಸು ಕಾಣುತ್ತಾ
ಅವರು ಕನ್ನಡವನ್ನು ಆ ದೂರದ ನಾಡಿನಲ್ಲಿ ಜೀವಂತವಾಗಿ ಇಡುವ, ಅದನ್ನು ಉಳಿಸುವ, ಬೆಳೆಸುವ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ, ಆ ಎಲ್ಲ ಮಕ್ಕಳು ಮತ್ತು ಅವರ ತಂದೆ ತಾಯಿಯರು ಹಾಗೂ ಇನ್ನು ಮುಂದೆ ಈ ಕನ್ನಡ ಭಾಷೆಗಾಗಿ ತಮ್ಮ ಪ್ರೌಢಶಾಲೆಯಲ್ಲಿ ಆಯ್ಕೆಯ ವಿಷಯವನ್ನು ಕನ್ನಡವನ್ನಾಗಿ ತೆಗೆದುಕೊಳ್ಳುವಂತಹ ಎಲ್ಲ ಮಕ್ಕಳಿಗೂ ನನ್ನ ಶುಭ ಹಾರೈಕೆಗಳು. ಇದು ಎಲ್ಲ ಕನ್ನಡಿಗರ ಪರವಾಗಿ ಈ ತಾಯ್ನಾಡಿನಿಂದ ನಾವೆಲ್ಲರೂ ಸೇರಿ ಅವರಿಗೆ ತಲುಪಿಸುತ್ತಿರುವ ಶುಭಾಶಯ ಎಂದೇ ನಾನು ಭಾವಿಸುತ್ತೇನೆ. ನಮಸ್ಕಾರ.